ರಾಜ್ಯ ರಾಜಕೀಯದಲ್ಲಿ ಭಾರಿ ಬೆಳವಣಿಗೆ ಆಗೋದಕ್ಕೆ ಇದೆಯಾ? ಯಾಕಂದ್ರೆ ನವೆಂಬರ್ ಕ್ರಾಂತಿಯ ಚರ್ಚೆ ನಡೀತಾ ಇತ್ತು, ನಾಯಕತ್ವ ಬದಲಾವಣೆಯ ಚರ್ಚೆ ಈಗಲೂ ನಡೀತಾ ಇದೆ. ಇದರ ನಡುವೆ ರಾಜ್ಯ ರಾಜಕಾರಣದಲ್ಲಿ ಭಾರಿ ಬೆಳವಣಿಗೆ ಆಗತ್ತಾ? ಸರ್ಕಾರ ಪತನವಾಗುವ ಸಂದರ್ಭ ಏನಾದರೂ ಎದುರಾಗಬಹುದಾ ಅನ್ನುವಂತಹ ಪ್ರಶ್ನೆಗಳು ಮೂಡ್ತಾ ಇವೆ. ಇದಕ್ಕೆ ಕಾರಣ ಹಲವು ನಾಯಕರ ಹೇಳಿಕೆಗಳು. ಮುಂದಿನ 6 ತಿಂಗಳಲ್ಲಿ ನಿರೀಕ್ಷೆಗೂ ಮೀರಿ ಬೆಳವಣಿಗೆ ಆಗತ್ತೆ ಅಂತ ಕೇಂದ್ರ ಸಚಿವ ಎಚ್.ಡಿ. ಕುಮಾರಸ್ವಾಮಿ ಅವರು ಸ್ಫೋಟಕ ಹೇಳಿಕೆಯನ್ನ ನಿನ್ನೆ ನೀಡಿರುವಂಥದ್ದು. ಸಿಎಂ ಡಿಸಿಎಂ ಕುರ್ಚಿ ಗುದ್ದಾಟದಿಂದ ಸರ್ಕಾರ ಪತನವೇ ಆಗತ್ತೆ ಅಂತೇಳಿ ಸಂಸದ ಜಗದೀಶ್ ಶೆಟ್ಟರ್ ಕೂಡ ಹೇಳಿದ್ದಾರೆ. ಇನ್ನು ಸರ್ಕಾರದ ಬಗ್ಗೆ ಅವರ ನುಡಿದಿರುವಂತಹ ಭವಿಷ್ಯ ಇದು. ಅವರ ಪರಿಸ್ಥಿತಿಯನ್ನು ನೋಡಿದ್ರೆ ಎಲ್ಲಿ ಸರ್ಕಾರ ಬೀಳುತ್ತೋ ಅಂತ ಅನಿಸುತ್ತೆ ಅಂತ ಚುನಾವಣೆಗೆ ರೆಡಿ ಆಗಬೇಕು ಅಂತ ಛಲವಾದಿ ನಾರಾಯಣಸ್ವಾಮಿ ಕೂಡ ಹೇಳಿರುವಂಥದ್ದು. ಕೈ ಚೆಲ್ಲಿ ಹೊರಟೋಗಿರ್ತದೆ. ನನ್ನ ಕಾರ್ಯಕರ್ತರಿಗೆ ಮನವಿ ಮಾಡತಕ್ಕಂಥದ್ದು, ಮುಂದಿನ ಒಂದು 6-7 ತಿಂಗಳು ಅತ್ಯಂತ ನಿರೀಕ್ಷೆ ಮಾಡದೇ ಇರತಕ್ಕಂಥ ತೀರ್ಮಾನಗಳು ಆಗಬಹುದು. ನಾವು ಯಾರೋ ರಾಜಕೀಯದ ತೀರ್ಮಾನಗಳು ಹೀಗೆ ಆಗಬಹುದು ಅನ್ನೋದನ್ನ ಯಾವ ಪಕ್ಷದ ರಾಜಕಾರಣಿಗಳು ತೀರ್ಮಾನ ಮಾಡ್ಲಿಕ್ಕೆ ಆಗೋದಿಲ್ಲ, ಊಹೆ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ. ಆ ರೀತಿಯ ಬೆಳವಣಿಗೆ ಆಗ್ತಕ್ಕಂಥದ್ದಿದೆ. ಅದು ಯಾವ ರೀತಿ ಅಂತಕ್ಕಂಥದ್ದು ನನಗೆ ಹೇಳಲಿಕ್ಕೆ ಹೋಗೋದಿಲ್ಲ. ಸಿದ್ದರಾಮಯ್ಯ ಎಟ್ ಎನಿ ಕಾಸ್ಟ್ ಅವ್ರ ಅಧಿಕಾರದಿಂದ ಬಿಡುದಿಲ್ಲ, ಅವ್ರು ರಾಜೀನಾಮೆ ಕೊಡುದಿಲ್ಲ. ಕಾಂಗ್ರೆಸ್ ಹೈಕಮಾಂಡ್ ಅವ್ರ ಡೈರೆಕ್ಷನ್ ಕೊಟ್ಟರು ರಾಜೀನಾಮೆ ಕೊಡುದಿಲ್ಲ. ಅದು ಯಾವಾಗಲೂ ಅಧಿಕಾರದಲ್ಲಿ ಇರಬೇಕು ಅನ್ನುವಂತ ನೇಚರ್ ಸಿದ್ದರಾಮಯ್ಯ ಇರುತ್ತೆ. ಅದಕ್ಕೆ ಪೂರಕವಾಗಿ ಅವ್ರ ಹಿಂಬಾಲಕರು ಸಹಿತ ಹಿಂದೆ ಸಂಗೀತವನ್ನು ನುಡಿಸ್ತಿರ್ತಾರೆ, ನೀವು ಅಧಿಕಾರದಲ್ಲಿ ಮುಂದುವರಿದೆ ಅಂತ ಹೇಳಿ. ಹೀಗಾಗಿ ಅವ್ರು ಎಟ್ ಎನಿ ಕಾಸ್ಟ್ ಅಧಿಕಾರಕ್ಕೆ ಬಿಡುದಿಲ್ಲ. ಡಿ.ಕೆ. ಶಿವಕುಮಾರ್ ಎಟ್ ಎನಿ ಕಾಸ್ಟ್ ಮುಖ್ಯಮಂತ್ರಿ ಆಗಬೇಕನ್ನುವಂತ ಹಠದಿಂದ ಹಿಂದೆ ಸರಿಯುತ್ತಿಲ್ಲ. ಕೊನೆಗೆ ಎಲ್ಲಿಗೆ ಬರ್ತದಿದ್ದು? ಸರ್ಕಾರದ ಪತನ ಅಷ್ಟೇ. ಪಿಚಾಚಿ ಅಂದ್ರೆ ಇಲ್ಲ ಬಂದೆ ಗವಾಕ್ಷಿ ಅಂತ ಯಾರು ಬಂದ್ರೆ ಅದೇ ಇರುತ್ತೆ. ಅದರಿಂದ ಏನಾಗೋದಿಲ್ಲ. ಅವ್ರಿಷ್ಟ, ಅವ್ರು ಏನಾರ ಮಾಡ್ಕೊಂಡೆ, ಅವರ ಅಧಿಕಾರದ ಬಗ್ಗೆ ನಾವು ಚಿಂತೆ ಮಾಡೋದಿಲ್ಲ. ಈಗ ಈ ಪಕ್ಷವೂ ಇರೋ ಪರಿಸ್ಥಿತಿ ಇಲ್ಲ ಅಂದ್ರೆ ಈ ಸರ್ಕಾರ ಯಾವ ಮಟ್ಟಕ್ಕೆ ಆರೋಗ್ಯಕರವಾಗಿರುತ್ತಾ? ಅದೂನು ಹತ್ರಕ್ಕೆ ಬಂದಿದೆ. ಈಗ ಅವರ ಹೋರಾಟ ನೋಡ್ತಿದ್ರೆ ಎಲ್ಲಿ ಸರ್ಕಾರ ಹೋಗುತ್ತೋ ಸದ್ಯದಲ್ಲೇ ನಾವೆಲ್ಲನೂ ಚುನಾವಣೆಗೆ ಸಿದ್ಧರಾಗಬೇಕನ್ನೋ ಅನ್ನೋ ರೀತಿ ಆಗ್ತದೆ. ಇವಾಗ ಹೆಚ್ಚಿನ ಡೀಟೇಲ್ಸ್ ಅನ್ನ ನಮ್ಮ ಕರೆಸ್ಪಾಂಡೆಂಟ್ ಮಂಜುನಾಥ್ ನೀಡ್ತಾ ಹೋಗ್ತಾರೆ. ಮಂಜುನಾಥ್, ಕುಮಾರಸ್ವಾಮಿ ಅವರು 6 ತಿಂಗಳಲ್ಲಿ ಏನ್ ಬೇಕಾದ್ರೂ ಬೆಳವಣಿಗೆ ಆಗ್ಬೋದು ಅಂತ ಹೇಳಿದ್ದಾರೆ. ಮತ್ತೊಂದು ಕಡೆಗೆ ಶೆಟ್ಟರ್ ಅವರು ಸರ್ಕಾರ ಪತನವೇ ಆಗತ್ತೆ ಅಂತ ಹೇಳಿದ್ದಾರೆ. ಛಲವಾದಿ ನಾರಾಯಣಸ್ವಾಮಿ ಅವರ ಹೇಳಿಕೆ ಕೂಡ ಹಾಗೆ ಇದೆ. ಹಾಗಿದ್ರೆ ರಾಜ್ಯ ರಾಜಕಾರಣದಲ್ಲಿ, ಅದರಲ್ಲೂ ಕಾಂಗ್ರೆಸ್ ಪಾಳೆಯದಲ್ಲಿ ಆಗ್ತಾ ಇರುವಂತಹ ಬೆಳವಣಿಗೆಗಳನ್ನ ನೋಡಿದ್ರೆ ಸರ್ಕಾರ ಪತನವಾಗುವಂತಹ ಸಂದರ್ಭ ಇದೆಯಾ ಮಂಜುನಾಥ್? ನವೀನ್, ಖಂಡಿತವಾಗೂ ಏನು ಕಾಂಗ್ರೆಸ್ನಲ್ಲಿ ಆಗ್ತಿರುವಂತಹ ಬೆಳವಣಿಗೆಗಳನ್ನ ವಿರೋಧ ಪಕ್ಷದ ನಾಯಕರು ಸಾಕಷ್ಟು ಗಂಭೀರವಾಗಿ ನೋಡ್ತಾ ಇರುವಂತದ್ದು, ಅಬ್ಸರ್ವ್ ಮಾಡ್ತಾ ಇರುವಂತದ್ದು. ಯಾಕಂದ್ರೆ ಇಲ್ಲಿ ಸಿಎಂ ಕುರ್ಚಿಗಾಗಿ ಡಿಸಿಎಂ ಮತ್ತೆ ಸಿಎಂ ನಡುವೆ, ಅಂದ್ರೆ ಸಿದ್ದರಾಮಯ್ಯ ಮತ್ತೆ ಡಿ.ಕೆ. ಶಿವಕುಮಾರ್ ಅವರ ನಡುವೆ ಸಾಕಷ್ಟು ಅಗ್ಗಜಗ್ಗಾಟ ನಡೀತಾ ಇರುವಂತದ್ದು. ಯಾಕಂದ್ರೆ ಸಿದ್ದರಾಮಯ್ಯ ಅವರು ಈಗಾಗಲೇ 2.5 ವರ್ಷ ಕಾಲ ಸಿಎಂ ಆಗಿ ಮುಕ್ತಾಯಗೊಳಿಸಿದರೆ ನನಗೆ ಮುಂದಿನ ಅವಧಿಗೆ ಸಿಎಂ ಸ್ಥಾನವನ್ನು ಕೊಡಬೇಕು ಅನ್ನೋದು ಡಿ.ಕೆ.ಶಿ ಅವರ ಒಂದು ಹಠ ಆಗಿರುವಂತದ್ದು. ಇದಕ್ಕೆ ಸಂಬಂಧಪಟ್ಟಂತೆ ಹೈಕಮಾಂಡ್ ನಾಯಕರು, ಅದರಲ್ಲೂ ಕೂಡ ಖರ್ಗೆ ಅವರನ್ನ ಭೇಟಿ ಮಾಡಿ ತಮಗೆ ಸಿಎಂ ಸ್ಥಾನವನ್ನ ವರ್ಗಾವಣೆ ಮಾಡಿಸಬೇಕು, ಹಸ್ತಾಂತರ ಮಾಡಬೇಕು ಅನ್ನೋದನ್ನ ಮನವರಿಕೆ ಮಾಡಿಕೊಟ್ಟಿರುವಂತದ್ದು. ಯಾಕಂದ್ರೆ ಕೆಪಿಸಿಸಿ ಅಧ್ಯಕ್ಷನಾಗಿ ನಾನು ಕೆಲಸ ಮಾಡಿದ್ದೇನೆ, ನಾನು ನನ್ನ ಅಧ್ಯಕ್ಷತೆಯಲ್ಲಿ ಸರ್ಕಾರ ಅಧಿಕಾರಕ್ಕೆ ಬಂದಿದೆ, ಹಾಗಾಗಿ ನನಗೆ ಅಧಿಕಾರ ಹಸ್ತಾಂತರ ಮಾಡಬೇಕು ಅನ್ನೋ ಒಂದು ಪಟ್ಟು ಹಿಡಿದಿರುವಂತದ್ದು. ಆದ್ರೆ ಸಿದ್ದರಾಮಯ್ಯ ಅವರು ಕೂಡ ನಾನೇ 5 ವರ್ಷ ಸಿಎಂ ಅನ್ನೋ ಒಂದು ಮಾತನ್ನ ಹೇಳ್ತಾ ಇದ್ರೆ ಇಲ್ಲಿ ಏನೋ ಇಬ್ಬರ ನಡುವಿನ ಗುದ್ದಾಟ ಏನಿದೆ, ಇದು ಮುಂದಿನ ದಿನಗಳಲ್ಲಿ ರಾಜಕೀಯ ಸನ್ನಿವೇಶಗಳು ಬದಲಾವಣೆ ಆಗುತ್ತೆ ಅನ್ನೋದು ವಿರೋಧ ಪಕ್ಷದ ನಾಯಕರ ಒಂದು ಅಭಿಪ್ರಾಯ ಆಗಿರುವಂತದ್ದು. ನಿನ್ನೆ ಕುಮಾರಸ್ವಾಮಿ ಅವರು ಕೂಡ ಇದೇ ಮಾತನ್ನ ಹೇಳಿ, ಮುಂದಿನ 6 ತಿಂಗಳಲ್ಲಿ ಸರ್ಕಾರದ ಅಥವಾ ರಾಜ್ಯದ ರಾಜಕಾರಣದಲ್ಲಿ ಏನ್ ಬೇಕಾದ್ರೂ ಆಗ್ಬೋದು, ತಾವೆಲ್ಲರೂ ಕೂಡ ರೆಡಿ ಆಗಿರಿ, ಚುನಾವಣೆಗೆ ಮಧ್ಯಂತರ ಚುನಾವಣೆ ಬರ್ಬೋದು ಅನ್ನೋ ಒಂದು ಸಲಹೆಗಳನ್ನ ತಮ್ಮ ಕಾರ್ಯಕರ್ತರು ನೀಡಿದ್ದಾರೆ. ಇನ್ನೊಂದ್ ಕಡೆ ಛಲವಾದಿ ನಾರಾಯಣಸ್ವಾಮಿ ಅವರು ಇಲ್ಲಿ ಏನು ಪ್ರಮುಖವಾಗಿ ಕಾಂಗ್ರೆಸ್ ನಾಯಕರ ವಿರುದ್ಧ ಗಂಭೀರ ಆರೋಪ ಮಾಡಿರುವಂತದ್ದು. ಸಹಜವಾಗಿ ವಿರೋಧ ಪಕ್ಷವಿದ್ದಾಗ ಶಾಸಕರನ್ನ ಖರೀದಿ ಮಾಡ್ತಾರೆ. ಆದ್ರೆ ಈಗ ಡಿ.ಕೆ. ಶಿವಕುಮಾರ್ ಅವರು ಏನು ಕಾಂಗ್ರೆಸ್ನಲ್ಲೇ ತಮ್ಮ ಒಂದು ಶಾಸಕರ ಬೆಂಬಲವನ್ನು ಹೆಚ್ಚಿಸಿಕೊಳ್ಳೋದಕ್ಕೆ
ಒಂದು ಖರೀದಿಗೆ ಮುಂದಾಗಿದ್ದಾರೆ. 50 ಕೋಟಿ ಆಫರ್ ಮಾಡ್ತಾ ಇದ್ರೆ ಒಂದು ಫ್ಲಾಟ್ ಜೊತೆಗೆ ಒಂದು ಫಾರ್ಚುನರ್ ಕಾರನ್ನ ಕೊಡ್ತಾ ಇದ್ದಾರೆ ಅನ್ನೋ ಒಂದು ಆರೋಪವನ್ನು ನೇರವಾಗಿ ಮಾಡಿರುವಂತದ್ದು. ಯಾಕಂದ್ರೆ ಜೊತೆಗೆ ಏನೋ ಶಾಸಕರು ಕೂಡ 100 ಕೋಟಿ ಕೇಳ್ತಾ ಇದ್ರೆ, ಜೊತೆಗೆ ಮಂತ್ರಿ ಸ್ಥಾನಕ್ಕೆ 200 ಕೋಟಿಯನ್ನ ಸುರ್ಜುವಾಲ ಅವರಿಗೆ ಕೊಡಬೇಕು ಅನ್ನೋ ಮಾತನ್ನ ಹೇಳಿದ್ದಾರೆ. ಇದು ಎಲ್ಲ ಒಂದ್ ಕಡೆ ಜೊತೆಗೆ ಈ ಸರ್ಕಾರ ಏನಾಗುತ್ತೆ ಅನ್ನೋದನ್ನ ಹೇಳೋದಕ್ಕೆ ಆಗೋದಿಲ್ಲ, ಮುಂದೆ ಸರ್ಕಾರ ಪತನ ಆಗ್ಬೋದು ಅನ್ನೋದು ನಾಯಕರ ಅಭಿಪ್ರಾಯ ಆಗೋದಂಥದ್ದು. ಜಗದೀಶ್ ಶೆಟ್ಟರ್ ಅವರು ಕೂಡ ಇದೇ ವಿಚಾರವನ್ನು ಪ್ರಸ್ತಾಪ ಮಾಡಿ ಇವರು ಸಿದ್ದರಾಮಯ್ಯ ಅವರು ತಮ್ಮ ಸ್ಥಾನಕ್ಕೆ ರಾಜೀನಾಮೆ ಕೊಡೋದಿಲ್ಲ, ಹಾಗಾಗಿ ಈ ಒಂದು ಸರ್ಕಾರ ಪತನ ಆಗುತ್ತೆ ಅನ್ನೋ ಮಾತನ್ನ ಹೇಳ್ತಿರೋದು. ಯಾಕಂದ್ರೆ ಡಿ.ಕೆ. ಶಿವಕುಮಾರ್ ತಮ್ಮದೇ ಆದಂತಹ ಸಂಖ್ಯಾಬಲದ ಶಾಸಕರನ್ನ ಇಟ್ಕೊಂಡಿರೋದಾರೆ, ಜೊತೆಗೆ ಸಿದ್ದರಾಮಯ್ಯ ಅವರು ಕೂಡ ಇಟ್ಕೊಂಡಿದ್ದಾರೆ. ಒಂದ್ ವೇಳೆ ಈ ಸಿಎಂ ಕುರ್ಚಿ ಕಾದಾಟದಲ್ಲಿ ಇಬ್ಬರು ಕೂಡ ಸಪರೇಟ್ ಆದ್ರೆ ಕಾಂಗ್ರೆಸ್ ವಿಭಾಗ ಆಗುತ್ತೆ. ಆಗ ರಾಜಕೀಯ ಸನ್ನಿವೇಶ ಬದಲಾವಣೆ ಆಗಿ ಮಧ್ಯಂತರ ಚುನಾವಣೆ ಬಂದರೂ ಕೂಡ ಬರ್ಬೋದು. ಆ ಸಂದರ್ಭದಲ್ಲಿ ನಾವು ರೆಡಿ ಆಗಿರ್ಬೇಕು ಅನ್ನೋದು ಎಲ್ಲಾ ನಾಯಕರ ಅಭಿಪ್ರಾಯ ಆಗಿರುವಂತದ್ದು. ಯಾಕಂದ್ರೆ ಈಗ ನೀವು ಅಬ್ಸರ್ವ್ ಮಾಡಿದಾಗೆ ಸಿದ್ದರಾಮಯ್ಯ ಬಣ ಕೂಡ ಡಿ.ಕೆ. ಅವರ ಒಂದು ತಂತ್ರಕ್ಕೆ ಪ್ರತಿ ತಂತ್ರಗಳನ್ನು ಮಾಡ್ತಾ ಇದ್ದಾರೆ. ಪ್ರತಿಯೊಂದು ಹೆಜ್ಜೆಗೂ ಕೂಡ ತಮ್ಮದೇ ಆದಂತಹ ಕೌಂಟರ್ ಕೆಲಸ ಕೊಡುವಂತ ಕೆಲಸವನ್ನ ಮಾಡ್ತಾ ಇದ್ದಾರೆ. ಜೊತೆಗೆ ಇವತ್ತು ಎಐಸಿಸಿ ಅಧ್ಯಕ್ಷರಾಗಿರುವಂತಹ ಮಲ್ಲಿಕಾರ್ಜುನ್ ಖರ್ಗೆ ಅವರನ್ನು ಕೂಡ ಭೇಟಿ ಮಾಡಿ ಸಿದ್ದರಾಮಯ್ಯ ಪರ ಒಂದಷ್ಟು ಸಚಿವರು ಬ್ಯಾಟಿಂಗ್ ಮಾಡಿದ್ರೆ, ಇತ್ತ ಡಿ.ಕೆ. ಶಿವಕುಮಾರ್ ಅವರ ಪರವಾಗಿ ಕೂಡ ಭೇಟಿ ಮಾಡಿ ಶಾಸಕರು ಒಂದಷ್ಟು ಬೆಂಬಲವನ್ನು ಕೊಡುವಂತ ಕೆಲಸವನ್ನ ಮಾಡ್ತಾ ಇದ್ದಾರೆ. ಹಾಗಾಗಿ ಮುಂದೆ ಒಂದ್ ವೇಳೆ ಸಿಎಂ ಕುರ್ಚಿಯನ್ನ ಹಸ್ತಾಂತರ ಮಾಡಿದ್ರೆ ಡಿ.ಕೆ. ಶಿವಕುಮಾರ್ ಅವರಿಗೆ ಏನು ಸಿದ್ದರಾಮಯ್ಯ ಬೆಂಬಲಿಗರು ಸರ್ಕಾರದಕ್ಕೆ ಅಥವಾ ಡಿ.ಕೆ. ಶಿವಕುಮಾರ್ ಅವರಿಗೆ ಕೋಪರೇಟ್ ಮಾಡೋದಿಲ್ಲ. ಆ ಸಂದರ್ಭದಲ್ಲಿ ಏನು 2019 ಮೈತ್ರಿ ಸರ್ಕಾರ ಪತನ ಆಯ್ತು, ಅದೇ ರೀತಿ ಪತನ ಆಗುತ್ತೆ ಅನ್ನೋದು ರಾಜ್ಯ ರಾಜಕಾರಣದಲ್ಲಿ ಚರ್ಚೆ ಆಗ್ತಿರುವಂತದ್ದು. ಹಾಗಾಗಿ ಯಾವುದೇ ಸನ್ನಿವೇಶದಲ್ಲಿ ಏನ್ ಬೇಕಾದ್ರೂ ಆಗ್ಬೋದು ಅನ್ನೋದು ಈ ಎಲ್ಲ ನಾಯಕರ ಅಭಿಪ್ರಾಯ ಆಗಿರುವಂತದ್ದು. ನವೀನ್, ಥ್ಯಾಂಕ್ ಯು ಮಂಜುನಾಥ್ ಡೀಟೇಲ್ಸ್ಗೆ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.